ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಡೆಗೂ ಸಾಧಿಸೇ ಬಿಟ್ರಲ್ಲ ಮೋದಿ. ಶತಮಾನ ಕಂಡರಿಯದ ಈ ದೇಶದ ಇತಿಹಾಸದಲ್ಲಿ ಯಾರು ಊಹಿಸಿಕೊಳ್ಳೋದಿಕ್ಕೂ ಆಗದಂಥ ಒಂದು ಬಹುದೊಡ್ಡ ಸಾಧನೆಯನ್ನು ಭಾರತ ಮಾಡ್ತಿದೆ. ಕನಸು ಕಂಡದ್ದನ್ನು ಜನ ಎಲ್ಲ ಜಗತ್ತೆಲ್ಲ ಆಡ್ಕೊಳ್ತು. ಸುತ್ತಮುತ್ತಲಿನ ವಿರೋಧ ಪಕ್ಷಗಳು ಕೇಕೆ ಹಾಕನಕ್ಕೂ ಅದರ ಮೇಲೆ ಟ್ರೋಲ್ಗಳು ಕಾಮಿಡಿಗಳೆಲ್ಲ ಸದ್ದು ಮಾಡಿದ್ವು. ಆದರೆ ಇವತ್ತು ಇಡೀ ದೇಶ ಕಣ್ಣರಳಿಸಿ ನೋಡುವಂತಹ ಒಂದು ಆ ಸಮಯ, ಆ ಮುಹೂರ್ತ ಕಡೆಗೂ ಕೂಡ ಸಾಕಾರವಾಗ್ತಾ ಇದೆ. ಕಂಡ ಕನಸನ್ನು ನನಸು ಮಾಡ್ತಿದ್ದಾರೆ ಮೋದಿ. ಅತಿ ದೊಡ್ಡ ಸುದ್ದಿ, ಹೊಸ ವರ್ಷದ ದಿನವೇ ಅತಿ ದೊಡ್ಡ ಸುದ್ದಿಯನ್ನು ಮೋದಿ ಸರ್ಕಾರ ಕೊಡ್ತಾ ಇದೆ. ಏನದು ಹಾಗಾದರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಭಾರತೀಯರಿಗೆ ಅಂತಿಂಥ ಸುದ್ದಿ ಅಲ್ಲ ಇದು. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೋದಿ ಕನಸು ಕಂಡ್ರು. ಈ ಕನಸು ಎಲ್ರಿಗೂ ಕೂಡ ಒಂದು ಕೈಲಾಗದವರು ಮೈ ಪರಚ್ಕೊಳ್ತಾರೆ ಅಂತಾರಲ್ಲ, ಆ ರೀತಿ ಆಡಿಕೊಂಡ್ರು. ಬಾಯಿ ಬಡ್ಕೊಳ್ತಾರೆ ಇವರು, ಮಾತಾಡೋದಷ್ಟೇ, ಏನೂ ಆಗಲ್ಲ ಇವ್ರ ಹತ್ರ ಕೈಯಲ್ಲಿ, ಇದೆಲ್ಲ ಮಾಡೋಕ್ಕಾಗೋ ಕೆಲಸನ ಅಂತ ಆಡಿಕೊಂಡ್ರು. ಟ್ರೋಲ್ಗಳಾದವು ಬೇಕಾದಷ್ಟು. ಆದರೆ ಇದು ಕಡೆಗೂ ಸತ್ಯವಾಗ್ತಾ ಇದೆ ಭಾರತದಲ್ಲಿ. ನೋಡಿ, ಬುಲೆಟ್ ಟ್ರೈನ್ ಮೇಲಿರುವಂಥ ಕಾಮಿಡಿಗಳು ಒಂದೆರಡ. ಮೋದಿ ಸರ್ಕಾರದ ಬುಲೆಟ್ ಟ್ರೈನು ಬಿಟ್ಟರು ನೋಡಿ. ಟ್ರೈನು ಏನು ಕೈಲಾಗದ ಕನಸನ್ನು ಕಾಣೋದು ಬಿಟ್ಟರೆ ಮೋದಿಯಿಂದ ಏನೂ ಆಗಲ್ಲ. ಯಾವತ್ತು ಮಾಡ್ತೀನಿ ಅಂತ ಹೇಳಿದ್ದು, ಹೌದು ತಡವಾಗಿದೆ. 2014ರಲ್ಲಿ ಬಂದಾಗಲೇ ಮೋದಿ ಈ ಘೋಷಣೆಯನ್ನು ಮೊಳಗಿಸಿದ್ರು, ಕನಸನ್ನು ಕಂಡಿದ್ರು. ಆದರೆ 70 ವರ್ಷಗಳಲ್ಲಂತೂ ಆಗಿರಲಿಲ್ಲ ಅಲ್ವಾ, 7 ದಶಕದಲ್ಲ ಆಗಿರಲಿಲ್ಲ ಭಾರತದಲ್ಲಿ. ಕಡೆಗೆ ಮೋದಿ ಬರ್ತಾ ಇದ್ದ ಹಾಗೆ ಆ ಕನಸನ್ನಾದರೂ ಕಂಡ್ರು. ಈಗೆಲ್ಲ ಕಡೆ ಬಹಳಷ್ಟು ಚರ್ಚೆಗಳಲ್ಲಿ, ಸಂದರ್ಶನಗಳಲ್ಲಿ ನೋಡ್ತಿರ್ತೀರಿ. ನಾವೇನು ಅಂದ್ಕೊಳ್ತೀವೋ ಅದೇ ನಮ್ಮ ಯೂನಿವರ್ಸ್ ಕೊಡ್ತಾ ಹೋಗುತ್ತೆ ನಮಗೆ, ಜಗತ್ತು ಹಾಗೇ ರೆಸ್ಪಾಂಡ್ ಮಾಡುತ್ತೆ ನಮಗೆ ಅಂತ. ಕಡೆಗೆ ಮೋದಿ ಅಂದುಕೊಂಡಿದ್ದು ತಡ ಆದರೂ ಬರ್ತಿದೆಯಲ್ಲ. ಬುಲೆಟ್ ಟ್ರೈನ್ ಟಿಕೆಟ್ ಬುಕ್ ಮಾಡಿಕೊಳ್ಳಿ ಅಂತ ಅನೌನ್ಸ್ಮೆಂಟ್ ಬಂದೇ ಬಿಟ್ಟಿದೆ. ಡೇಟ್ ಕೊಟ್ಟಿದೆ ಸರ್ಕಾರ 2027 ಆಗಸ್ಟ್ 15. ಅಂದರೆ 2026 ಬಂದುಬಿಟ್ಟಿದೆ. ಈಗ ಇನ್ನು 1.5 ವರ್ಷಗಳಲ್ಲಿ ಭಾರತ ಬುಲೆಟ್ ಟ್ರೈನ್ ನೋಡುತ್ತೆ ಅಂದರೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂತಹ ಟ್ರಾನ್ಸ್ಪೋರ್ಟೇಷನನ್ನು ಭಾರತ ನೋಡುವಂತಾಗಿದೆ. ಕಣ್ಣು ಮಿಟುಕಿಸೋದ್ರ ಒಳಗಡೆ ಊರುಗಳನ್ನು, ಬೇರೆ ಬೇರೆ ಏನು ನಗರಗಳನ್ನು ತಲುಪುವಂಥ ಕನಸಿತ್ತಲ್ವ, ಅದು ಕಡೆಗೂ ನನಸಾಗ್ತಿದೆ. ಹೊಸ ವರ್ಷದ ದಿನವೇ ಘೋಷಣೆ ಮೊಳಗಿರೋದು ನೋಡಿ. ದೇಶದ ಮೊದಲ ಬುಲೆಟ್ ಟ್ರೈನ್ 2027 ಆಗಸ್ಟ್ 15ರಂದು ಸಂಚಾರ ಶುರುವಾಗುತ್ತೆ ಅಂತ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸುದ್ದಿಗೋಷ್ಠಿ ಮಾಡಿ ಜನವರಿ 1 ಹೊಸ ವರ್ಷದ ದಿನ ಘೋಷಣೆ ಮಾಡಿದ್ದಾರೆ. ಅತಿ ವೇಗದ ಬುಲೆಟ್ ಟ್ರೈನ್ನ ಪ್ರಥಮ ಸಂಚಾರ ಎಲ್ಲಿಂದ ನಡೆಯುತ್ತೆ? ಗುಜರಾತ್ನ ಸೂರತ್ ನಗರದಿಂದ ಬಿಲಿಮೋರಾದವರೆಗೆ ನಡೆಯುತ್ತೆ. ನಂತರದಲ್ಲಿ ವಾಪಿಯಿಂದ ಸೂರತ್ ನಗರದವರೆಗೆ ವಿಸ್ತರಣೆ ಆಗುತ್ತೆ, 2ನೇ ಹಂತ. ಬಳಿಕ ಹಂತ ಹಂತವಾಗಿ ಅಹಮದಾಬಾದ್, ಥಾಣೆವರೆಗೆ ಬುಲೆಟ್ ಟ್ರೈನ್ ಸಂಚಾರ ನಡೆಯುತ್ತೆ. ಅಂತಿಮ ಹಂತದಲ್ಲಿ ಮುಂಬೈ, ಅಹಮದಾಬಾದ್ ನಗರಗಳ ನಡುವೆ ಪೂರ್ಣ ಪ್ರಮಾಣದಲ್ಲಿ ಸಂಚಾರ ಆಗುತ್ತೆ. 12 ನಿಲ್ದಾಣ, ಬುಲೆಟ್ ರೈಲು ಮಾರ್ಗದಲ್ಲಿ 12 ನಿಲ್ದಾಣಗಳು ಬರ್ತವೆ. ಗುಜರಾತಲ್ಲಿ 9, ಮಹಾರಾಷ್ಟ್ರದಲ್ಲಿ 3 ನಿಲ್ದಾಣಗಳಿರ್ತವೆ. ಸಾಬರಮತಿ, ಅಹಮದಾಬಾದು, ಆನಂದ, ವಡೋದರಾ ಮತ್ತು ಭರೋಚಲ್ಲಿ, ಸೂರತ್ತು, ಬಿಲಿಮೋರಾ, ವಾಪಿ, ಬೋಯಿರ್ಸು, ವಿರಾರ್, ಥಾಣೆ ಹಾಗೂ ಮುಂಬೈ. ಮತ್ತೊಂದು ಕಡೆ ವಂದೇ ಭಾರತ್ ಸ್ಲೀಪರ್ ರೈಲು ಗುವಾಹಟಿ ಕೋಲ್ಕತ್ತಾ ಮಾರ್ಗದಲ್ಲಿ ಸಂಚಾರ ಶುರು ಮಾಡ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸದ್ಯದಲ್ಲೇ ಜನವರಿ ತಿಂಗಳಲ್ಲೇ ಅದಕ್ಕೆ ಚಾಲನೆ ಕೊಡ್ತಾರೆ. ಇದು ಕೂಡ ಮತ್ತೊಂದು ಮೈಲಿಗಲ್ಲು. ಬುಲೆಟ್ ಟ್ರೈನ್ ಅನ್ನೋದು ಭಾರತದಲ್ಲಿ ನಗೆಪಾಟಲಿಗೆ ಈಡಾಗಿತ್ತು ಮೋದಿ ಹೇಳಿದಾಗ. ನೋಡಿ, ಮೋದಿ ಹೇಳಿದ್ದನ್ನು ಮಾಡಿ ತೋರಿಸಿದ್ದಾರೆ ಮತ್ತು ಭಾರತವನ್ನು ಕಂಡರಿಯದ ರೀತಿಯಲ್ಲಿ ಪರಿವರ್ತಿಸಿದ್ದಾರೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್. ಬುಲೆಟ್ ಟ್ರೈನು ಇನ್ನೊಂದು ಇಷ್ಟೇ ಉತ್ತಮವಾದ ಎಕ್ಸಾಂಪಲ್ ಇದೆ. ಅದು ಫೋನ್ಪೇ, ಡಿಜಿಟಲ್ ಪೇಮೆಂಟ್, ಯು ಪಿ ಐ ಅಂತ ಹೇಳಿದಾಗ UPA ಸರ್ಕಾರದ ವಿತ್ತ ಸಚಿವರಾಗಿದ್ದ, ಕಾಂಗ್ರೆಸ್ ಆಡಳಿತದಲ್ಲಿ ವಿತ್ತ ಸಚಿವರಾಗಿದ್ದ ಚಿದಂಬರಂ ಅವರು ಕಾಂಗ್ರೆಸ್ಸು ಹೆಂಗೆ ಆಡ್ಕೊಂಡಿತ್ತು. ಅಯ್ಯೋಯ್ಯೋ, ಇವರು ಡಿಜಿಟಲ್ ಪೇಮೆಂಟ್ ಮಾಡಿಸ್ತಾರಂತೆ ಭಾರತದಲ್ಲಿ. ಫಸ್ಟ್ ನೆಟ್ವರ್ಕು ಎಲ್ಲಿದೆ? ಹಳ್ಳಿಗಳಲ್ಲಿ ತರಕಾರಿ ದಿನಸಿ ಅಂಗಡಿಗಳಲ್ಲಿ UPI ಮಾಡಿಸ್ತಾರಂತೆ. ಸ್ಕ್ಯಾನಿಂಗ್ ಮಾಡಿ ಪೇ ಮಾಡೋದು ಅಂದರೆ ಏನು ತಮಾಷೆನಾ? ಭಾರತದಲ್ಲಿ ಹಳ್ಳಿ ಉದ್ದಗಲಕ್ಕೆ ಹೆಂಗೆ ತಲುಪಿಸ್ತಾರೆ ಮೋದಿ. ಇದು ಕೈಲಾಗದ ಕೆಲಸ, ಇದು ದೊಡ್ಡ ಫ್ಲಾಪ್ ಆಗುತ್ತೆ, ಫೇಲ್ ಆಗುತ್ತೆ ಇದು ಅಂತ ಹೇಳಿತ್ತು ಕಾಂಗ್ರೆಸ್ಸು ವಿತ್ತ ಸಚಿವರು. ಆದರೆ ಇವತ್ತು ಹಳ್ಳಿಗೆ ಹೋಗಿ, ಸಿಟಿಗೆ ಹೋಗಿ, ಗೂಡಂಗಡಿಗೆ ಹೋಗಿ, ಮಾಲ್ಗೆ ಹೋಗಿ, ಎಲ್ಲಂದ್ರಲ್ಲಿ UPI, ಎಲ್ಲಂದ್ರಲ್ಲಿ QR ಕೋಡ್ ಕಾಣಸಿಗುತ್ತೆ. ಎಲ್ಲ ಕಡೆ
ಅದೇ ರೀತಿ ಪೇಮೆಂಟ್ ಆಗುತ್ತೆ. ಮತ್ತು ಇಡೀ ಜಗತ್ತಿನಲ್ಲಿ ಫೋನ್ಪೇ ನಂಬರ್ 1 ಅನ್ನೋದನ್ನು ವಿಶ್ವದ ರೇಟಿಂಗ್ ಏಜೆನ್ಸಿಗಳು IMF ಅಂತಹ ಅಥವಾ ಅತಿ ಶ್ರೇಷ್ಠವಾದಂತಹ ಪ್ಲ್ಯಾಟ್ಫಾರ್ಮ್ ಗೌರವಿಸಿದೆ, ಗುರುತಿಸಿದೆ. ಫೋನ್ಪೇ ಚೀನಾದ ಇಂತಹ ವ್ಯವಸ್ಥೆಗಳಿಗಿಂತನೂ ಕೂಡ ಮುಂದುವರೆದಿದೆ ಅನ್ನೋದನ್ನು ಹೆಮ್ಮೆಯ ಗರಿಯನ್ನು ಇಟ್ಟಿದೆ. ಭಾರತ ಇವತ್ತು ಅಂದರೆ ಫೋನ್ಪೇ ಅಂದರೆ UPI ಎಲ್ಲ ಓವರಾಲ್ ಎಲ್ಲ ಡಿಜಿಟಲ್ ಪೇಮೆಂಟ್ಸ್ ನಾನು ಮಾತಾಡ್ತಿರೋದು. ಓವರಾಲ್ ಈ ಡಿಜಿಟಲ್ ಪೇಮೆಂಟಲ್ಲಿ, ಡಿಜಿಟಲ್ ಕ್ರಾಂತಿಯಲ್ಲಿ ಎಲ್ಲ ದೇಶಗಳನ್ನು ಹಿಂದಿಕ್ಕಿ ಮುಂದೆ ಸಾಗ್ತಿರೋದು ಅನ್ನೋದನ್ನು ಗಮನಿಸಬಹುದು. ಇದು ಅಸಾಧ್ಯ ಅಂತ ಹೇಳಿದರು, ಆದರೆ ಇವತ್ತು ಬಾಯಿ ಮೇಲೆ ಬೆರಳಿಟ್ಟು ಹುಬ್ಬೇರಿಸುವಂತಾಗಿದೆ. ವಿವಿಧ ರಾಷ್ಟ್ರಗಳಿಗೆ UPI ಮಾಡೆಲನ್ನು ಕಟ್ಟಿಕೊಡ್ತಾ ಇದೆ ಭಾರತ. ತಗೊಳ್ಳಿ, ನಾವು ನಿಮಗೆ ಮಾಡೆಲ್ ಮಾಡಿಕೊಡ್ತೀವಿ ಅಂತ ಅವ್ರ ದೇಶದಲ್ಲೂ ನಮ್ಮ ಸಹಕಾರ ಕೇಳ್ತಿದ್ದಾರೆ. ಅಂತಹ ಕ್ರಾಂತಿಯನ್ನು ಮಾಡಿದರು. ಮತ್ತು ಬರೀ ಡಿಜಿಟಲ್ ಪೇಮೆಂಟ್ ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಸರ್ಕಾರದ ಸ್ಕ್ಯಾನರ್ ಒಳಗಡೆ ಬರ್ತಾರೆ ಡಿಜಿಟಲ್ ಪೇಮೆಂಟ್ ಮಾಡೋದ್ರಿಂದ. ಟ್ಯಾಕ್ಸು ಮತ್ತೊಂದು ಅದಕ್ಕೂ ಅನುಕೂಲ, ಭ್ರಷ್ಟಾಚಾರ ತಗ್ಗಿಸೋದಕ್ಕೆ. ಅದರ ಜೊತೆಗೆ ಸುಲಭವಾಯಿತು ವ್ಯಾಪಾರ, ವಹಿವಾಟು, ಮಗದೊಂದು ಎಲ್ಲರಿಗೂ ಕೂಡ ಓದದೇ ಇರಲಿ ಎಲ್ಲರಿಗೂ ಇದು ಬೆರಳ ತುದಿಯಲ್ಲಿ ಇವತ್ತು ಸಿಗುವಂತಾಗಿದೆ. ಅಷ್ಟು ಸರಳವಾಗಿ ರೂಪಿಸಿರುವಂಥದ್ದು ಸಿಸ್ಟಮು ಇದಕ್ಕೆ ಅನುಕೂಲ ಮಾಡಿಕೊಟ್ಟಿರೋದಲ್ವ. ಮತ್ತೊಂದು ಕಡೆ ಡಿಜಿಟಲ್ ಓವರಾಲ್ ನೆಟ್ವರ್ಕು, ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಎಷ್ಟು ಜನ ಉದ್ಯೋಗ ಕಂಡುಕೊಂಡಿದ್ದಾರೆ ಅಂದರೆ ಯಾವ ಕಂಪ್ನಿನೂ ಅಷ್ಟು ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗಲ್ಲ. ಆನ್ಲೈನ್ನಲ್ಲಿ ಇವತ್ತು ಎಲ್ಲ ಪ್ರೊಫೆಷನಲ್ ಎಕ್ಸ್ಪರ್ಟ್ಗಳು ಕೂಡ ಅವರವ್ರದ್ದೇ ಆದ ರೀತಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಎಲ್ಲರಿಗೂ ಇದೊಂದು ಡಿಜಿಟಲ್ ಅನ್ನೋದು ವೇದಿಕೆ ಆಗಿದೆ. ಮಾರೋದು, ಕೊಳ್ಳೋದು ಮತ್ತು ಟೀಚಿಂಗು, ಅವರವ್ರ ಸ್ಕಿಲ್ಲನ್ನು ಟೀಚ್ ಮಾಡುವಂಥದ್ದು. ಇವತ್ತು ಎಲ್ಲ ನೋಡಿದ್ರೂ ಯೋಗ ಹೇಳ್ಕೊಡ್ತಾರೆ, ಧ್ಯಾನ ಹೇಳ್ಕೊಡ್ತಾರೆ, ಮಕ್ಕಳನ್ನು ಟ್ರೈನಪ್ ಮಾಡ್ತಾರೆ, ಮಹಿಳೆಯರಿಗೆ ಉದ್ಯೋಗ ಸೃಷ್ಟಿ ಹೇಳ್ಕೊಡ್ತಾರೆ. ವಿವಿಧ ಬಗೆಯ ಅವಕಾಶಗಳನ್ನು ನೀವು ನೋಡ್ತಾ ಇರ್ತೀರಿ. ಸೋಷಿಯಲ್ ಮೀಡಿಯಾ ಯಾವ ರೀತಿ ಜನರ ಬದುಕನ್ನು ಪರಿವರ್ತಿಸಿದೆ ಅಂತ. ಮೊಬೈಲ್ ಹಿಡ್ಕೊಂಡು ಹಾಳಾಗ್ತಿದ್ದಾರೆ ಮೋದಿ ಕಾಲದಲ್ಲಿ ಜನ ಅಂತ ಪ್ರತಿಪಕ್ಷದವರು ಟೀಕಿಸ್ತಿದ್ದಾರೆ. ಆದರೆ ಇವತ್ತಿನ ಜೆನ್ಜಿ ಈ ಸೋಷಿಯಲ್ ಮೀಡಿಯಾದಿಂದ ಲಾಭವನ್ನು ಅಷ್ಟೇ ಪಡ್ಕೊಂಡಿದೆ ಅನ್ನೋದನ್ನು ಅಂಕಿ ಅಂಶಗಳೇ ಹೇಳ್ತಾ ಇದ್ದಾವೆ. ನೋಡಿ, ಅಸಾಧ್ಯ ಅನ್ನೋದನ್ನು ಭಾರತದಲ್ಲಿ ತಾನು ಕನಸು ಕಂಡು ನನಸು ಮಾಡಿ ತೋರಿಸಿದ್ದಾರೆ ಮೋದಿ. ಇದು ಒಂದೇ ಅಲ್ಲ, ಈಗ ಭಾರತದಲ್ಲಿ ಆರ್ಟಿಕಲ್ 370 ರದ್ದಾಗುತ್ತೆ ಅಂತ ಯಾರಾದರೂ ಅಂದ್ಕೊಂಡಿದ್ರ, ರಕ್ತದ ಹೊಳೆ ಹರಿಯತ್ತೆ ದೇಶದ ಉದ್ದಗಲಕ್ಕೂ ಅಂತ ಹೆದರಿಸಿದ್ರು. ಆದರೆ ಆ ಹೆದರಿಸಿದವರೇ ಇವತ್ತು ಸಂವಿಧಾನದ ಮೇಲೆ ಕೈ ಇಟ್ಟು ಅಲ್ಲಿ ಸರ್ಕಾರ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕಾಯಿತು. ಅತ್ಯಂತ ಶಾಂತಿಯುತವಾಗಿ ಅಂದುಕೊಂಡಿದ್ದನ್ನು ಮಾಡಿ ತೋರಿಸಿದ್ರು. ಅದು ನಮ್ಮ ದೇಶದ ಅವಿಭಾಜ್ಯ ಅಂಗ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಅಂತ ಸಾರಿದ್ರು. ಈಗ ಅಲ್ಲಿ ಅಧಿಕಾರದಲ್ಲಿರೋ ಓಮರ್ ಅಬ್ದುಲ್ಲಾ ಏನು ಹೇಳ್ತಾರೆ, ಮೊನ್ನೆ ಅಷ್ಟು ಏನು ಹೇಳಿದ್ರು, ವೋಟ್ ಚೋರಿಗೂ ಕೂಡ ಶಾಕ್ ಕೊಟ್ಟರು. ನಮ್ದಲ್ಲ ಇದು ಸಮಸ್ಯೆ ರಾಹುಲ್ ಗಾಂಧಿ ಅವ್ರದ್ದು ಅಂತ. ಮತ್ತೊಂದು ಕಡೆ ಅನುದಾನವನ್ನು ಕೇಂದ್ರ ಸರ್ಕಾರ ಹೆಂಗೆ ಕೊಡ್ತಿದೆ ಅಂದರೆ ನಾವು ಅವ್ರನ್ನ ಟೀಕ್ಸೋ ಹಾಗೆ ಇಲ್ಲ. ಅವ್ರು ಮನಸ್ಸು ಮಾಡಿದರೆ ನಮ್ಮನ್ನು ಮಂಡಿ ಕೂರಿಸ್ಬೋದಿತ್ತು ವಿರೋಧ ಪಕ್ಷದಲ್ಲಿರೋರನ್ನ. ಆದರೆ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದೆ ಮೋದಿ ಸರ್ಕಾರ. ಅತ್ಯುತ್ತಮವಾದ ಅಭಿವೃದ್ಧಿ ಕೊಡುಗೆಗಳನ್ನು ಕೊಡ್ತಿದೆ ಅಂತ ಮುಕ್ತ ಕಂಠದಿಂದ ಶ್ಲಾಘಿಸ್ತಾರೆ. ಅಸಾಧ್ಯ ಅಂದುಕೊಂಡಿದ್ದನ್ನು ಸಾಧ್ಯವಾಗಿಸಿದ ಬಗ್ಗೆ ನಾರ್ತ್ ಈಸ್ಟಲ್ಲಿ ಒಂದು ರೈಲ್ವೆ ಸುರಂಗಗಳನ್ನು ಕೊರೆಯೋದು, ಕಣಿವೆ ಗುಡ್ಡ ಹೆಂಗಿರುವಂಥ ಪ್ರದೇಶ ಅದು. ಅಲ್ಲಿ ರೈಲ್ವೆ ಸ್ಟ್ರಕ್ಚರನ್ನು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದರೆ ಅಂತಹ ಸವಾಲು ಆ ರೀತಿಯ ಟೆಕ್ನಾಲಜಿಯ ಮೂಲಕವೇ ಮಾಡಬೇಕು, ಅಸಾಧ್ಯ ಅಂತ ಅನ್ನಿಸ್ಕೊಂಡಿತ್ತು. ಅಲ್ಲಿ ಫಸ್ಟ್ ಟೈಮ್ ಟ್ರೇನು ಓಡಾಡೋ ರೀತಿಯಲ್ಲಾಯಿತು. ಎಲ್ಲ ಬಗೆಯ ಸಂಪರ್ಕಗಳು ಅಲ್ಲಿಂದ ಹೊರಗಡೆಯಿಂದ ಅಲ್ಲಿ ವ್ಯಾಪಾರ ವಹಿವಾಟು, ಅಲ್ಲಿನ ಬೆಳೆಯುವಂಥ ವಸ್ತುಗಳು, ತಯಾರಾಗುವಂಥ ವಸ್ತುಗಳನ್ನು ಮಾರಾಟ ಮಾಡೋಕ್ಕೆ, ಅವರು ಹೊರಗಡೆ ವಸ್ತುಗಳನ್ನು ಕೊಳ್ಳೋದಕ್ಕೆ, ಎಲ್ಲದಕ್ಕೂ ಕೂಡ ಅವರ ಜೀವನವನ್ನು ಬದಲಿಸಿ ಬಿಟ್ಟಿದ್ದು. ಮತ್ತು ಅಲ್ಲಿ ಇನ್ವೆಸ್ಟ್ಮೆಂಟ್ ಹೆಂಗಾಗ್ತಿದೆ. ನಾರ್ತ್ ಈಸ್ಟು ಭಾರತದ ಭಾಗ, ಆದರೆ ಅದು ಬೇಡವಾದ ನಿರ್ಲಕ್ಷಿತ ಭಾಗವಾಗಿತ್ತು. ಈಗ ಅದು ಪವರ್ ಸೆಂಟರ್ ಆಗಿ ಕನ್ವರ್ಟ್ ಆಗಿದೆ. ಲಕ್ಷ ಕೋಟಿ ಸುರಿತಿದ್ದಾರೆ ಇನ್ವೆಸ್ಟರ್ಸ್ ಬಂದು. ನಾರ್ತ್ ಈಸ್ಟ್ ಅಲ್ಲಿ ಬರೀ ನುಸುಳುಕೋರರ ಅಡ್ಡೆಯಾಗಿತ್ತದು. ಬೇಲಿ ಹಾಕಿ ಭದ್ರ ಮಾಡಿ ಯಾವ ರೀತಿ ಬದಲಾಯಿತು ನಾರ್ತ್ ಈಸ್ಟ್. ಇದು ಮತ್ತೊಂದು ಕನಸು ಕಂಡು ನನಸು ಮಾಡಿದಂತಹ ವಿಚಾರ. ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಬುಲೆಟ್ ಟ್ರೈನ್ ಕಡೆಗೂ ಬರ್ತಿದೆ. ಕಂಡ ಕನಸುಗಳನ್ನು ಸಾಕಾರ ಮಾಡಿ ಹೊಸ ವರ್ಷಕ್ಕೆ ಯಾರು ಊಹಿಸದಂಥ ಒಂದು ಘೋಷಣೆಯನ್ನು ಮೋದಿ ಸರ್ಕಾರ ಮೊಳಗಿಸಿಯೇ ಬಿಟ್ಟಿದೆ. ನೋಡಿ, ಹೇಳ್ತಾ ಹೋದರೆ ಸುಮಾರು ಎಕ್ಸಾಂಪಲ್ ಸಿಗ್ತವೆ ನಮಗೆ. ರಾಮ ಮಂದಿರ, ಸಿದ್ದರಾಮಯ್ಯನವರು ಹೇಳ್ತಿರ್ಲಿಲ್ವಾ, ರಾಮ ಮಂದಿರ ಮಾಡ್ತಾರಾ ಮೋದಿ, BJP ಅವ್ರು ಮಾಡ್ತಾರಾ, RSS ಅವ್ರು ಮಾಡೋಕ್ಕಾಗತ್ತಾ? ಆಗಲ್ಲ, ಅವ್ರ ಹತ್ರ ಯಾವತ್ತೂ ಆಗಲ್ಲ. ಹೇಳ್ತಾ ಇರ್ತಾರೆ, ಎಲೆಕ್ಷನ್ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಂತ ಟೀಕಿಸ್ತಾ ಇದ್ರು. ಅದು ಕೂಡ ಸಾಕಾರ ಆಯಿತು. GST
ಇದಂತೂ ಐತಿಹಾಸಿಕ, ಸ್ವತಂತ್ರ ಭಾರತದಲ್ಲಿಯೇ ಕಂಡರಿಯದಂಥ ಒಂದು ಬೆಳವಣಿಗೆ ಅಮೆರಿಕಾಗೆ ಮರ್ಮಾಘಾತವನ್ನು ಕೊಡ್ತು. ಭಾರತ ಆರ್ಥಿಕತೆ ಶೇಕ್ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿದ್ದ ಸಮಯದಲ್ಲಿ GST ದರ ಕಟ್ ಮಾಡಿ ಎಲ್ಲದರ ಬೆಲೆ ಪ್ರತಿಯೊಬ್ಬನಿಗೂ ತಲುಪೋ ರೀತಿಯಲ್ಲಿ ಕಾರು, ಅಪ್ಲಯನ್ಸಸ್ಸು, ದಿನನಿತ್ಯ ಬಳಸುವಂಥ ಡೈರಿ ಪ್ರಾಡಕ್ಟ್ಸು, ಹಾಲಿನ ಉತ್ಪನ್ನಗಳು, ವಿಮೆ ಎಲ್ಲವೂ ಕೂಡ ಜನರಿಗೆ ಎಷ್ಟು ಕಡಿಮೆಯಲ್ಲಿ ಸಿಗುವಂತಾಯಿತು ಅಂದರೆ ಜನ ಆ ದುಡ್ಡನ್ನು ಖರ್ಚು ಮಾಡಿ ತಮ್ಮ ಜೀವನ ಉತ್ತಮ ಮಾಡ್ಕೊಳ್ಳೋದಕ್ಕೆ ಮುಗಿಬಿದ್ರು ಶಾಪಿಂಗಲ್ಲಿ. ಅದು ದೇಶದ ಆರ್ಥಿಕತೆಯನ್ನು ಡೊಮೆಸ್ಟಿಕ್ ಕನ್ಸಂಪ್ಷನ್ನಿಂದಾಗಿ ಟಾಪಿಗೆ ತಗೊಂಡೋಯ್ತು. ನಮ್ಮ GDP ಗ್ರೋತ್ ರೇಟ್ ನೋಡಿದ್ದೀರಾ, ಯಾರೂ ಪ್ರೆಡಿಕ್ಟ್ ಮಾಡಿರಲಿಲ್ಲ. 7.2 8ಕ್ಕೆ ಜಂಪ್ ಆಗಿಬಿಡ್ತು. ಅದನ್ನೂ ಕೂಡ ಗಮನಿಸಿದ್ದೀವಿ ನಾವು. ಹಾಗಾಗಿ ಜಗತ್ತಿಗೆ ಶಾಕ್ ಕೊಟ್ಟಿದ್ದಾರೆ, ಎಕ್ಸ್ಪರ್ಟ್ಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಹಾಗೆ ವಿರೋಧಿಗಳಿಗಂತೂ ಇದು ಇನ್ನು ಅರಗಿಸ್ಕೊಳ್ಳೋಕೆ ಸುಮಾರು ವರ್ಷಗಳೇ ಬೇಕಾಗ್ಬೋದು, ಅಂಥ ಶಾಕೇ ಕೊಡ್ತಾ ಇದ್ದಾರೆ. ಸೊ ಭಾರತದಲ್ಲಿ ಏನಾಗ್ತಿದೆ ಮೋದಿ ಅವಧಿಯಲ್ಲಿ ಅಂದರೆ ಯಾರೂ ಹೇಳಬೇಕಾಗಿಲ್ಲ, ಕಣ್ಣೆದುರು ಕಾಣುವಂತಹ ಒಂದು ಬಹುದೊಡ್ಡ ಸುಧಾರಣೆ ಆಗ್ತಾ ಇದೆ. ಸೊ ಫಸ್ಟ್ ಬುಲೆಟ್ ಟ್ರೈನ್ 508 ಕಿಲೋಮೀಟರ್ ಮುಂಬೈ ಅಹಮದಾಬಾದ್ ನಡುವೆ ಬಹಳ ದೊಡ್ಡ ಕ್ರಾಂತಿ. ವರ್ಲ್ಡ್ ಕ್ಲಾಸ್ ಹೈ ಸ್ಪೀಡ್ ರೈಲ್ ಸ್ಟ್ಯಾಂಡರ್ಡ್ಸ್ ಈಗ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಟಾರ್ಟ್ ಆಗ್ತಿದೆ ಅನ್ನೋದು ಹೆಮ್ಮೆಯ ವಿಷಯ. ತಡ ಆಗಿದೆ ಹೌದು, ಆದರೆ ಕನಸು ಕಂಡಿದ್ದಕ್ಕೆ ತಾನೇ ಸಾಧ್ಯ ಆಯಿತು. ನನಸು ಮಾಡೋಕ್ಕೆ ಕನಸೇ ಕಾಣದೆ ಇದೆಲ್ಲ ಕನಸು ಕಾಣೋಕ್ಕೂ ಕೂಡ ಅರ್ಹವಾದದ್ದಲ್ಲ ಭಾರತದಲ್ಲಿ ಅಂತ ಆಡ್ಕೊಂಡು ಟ್ರೋಲ್ ಮಾಡಿಕೊಂಡೇ ಇದ್ದರೆ ಈಗಲೂ ಆಗ್ತಿರ್ಲಿಲ್ವಲ್ಲ ಅನ್ನೋದಷ್ಟೇ ತಿಳ್ಕೊಳ್ಬೇಕಾಗಿರೋ ವಿಷಯ ಇದು ಒಂದು. ನೋಡಿ ಈಗ ಯಾವ ರೀತಿ 50ನೇ ಪ್ರಗತಿ ಮೀಟನ್ನು ನರೇಂದ್ರ ಮೋದಿ ಅವರು ನಡೆಸಿದ್ದಾರೆ. 85 ಲಕ್ಷ ಕೋಟಿ ಪ್ರಾಜೆಕ್ಟ್ಸನ್ನು ರಿವ್ಯೂ ಮಾಡಿದ್ದಾರೆ. ಅಂದರೆ ಡಿಸೆಂಬರ್ 31 ಆಗಿದ್ದು, ಮೊನ್ನೆ ಆಗಿದ್ದು. ಯಾವ ಪ್ರಾಜೆಕ್ಟ್ ಕೂಡ ಡಿಲೇ ಆಗಬಾರ್ದು. ಒಂದು ಪ್ರಾಜೆಕ್ಟು, ಒಂದು ಯಾವುದೋ ಯೋಜನೆ ಅಥವಾ ಯಾವುದೋ ಕಾಮಗಾರಿ ಆಗಲ್ಲ ಅಂದರೆ ಸರ್ಕಾರಕ್ಕೆ ಇಷ್ಟ ಇರಲ್ಲ ಅಂತಲ್ಲ, ಕೋಆರ್ಡಿನೇಷನ್ ಸಮಸ್ಯೆಯಿಂದ ಅದಾಗತ್ತೆ ಅನ್ನೋದನ್ನು ಗುರುತಿಸಿ ಈ ಪ್ರಗತಿಯಿಂದ ಅದನ್ನು ಸಾಧ್ಯವಾಗಿಸಬೇಕು ಅಂತ ಒಂದು ವೇದಿಕೆಯನ್ನು ಸೆಟ್ ಮಾಡಿದ್ದು. ಈ ಮೀಟಿಂಗಲ್ಲಿ ಈಗ 40,000 ಕೋಟಿ ಮೊತ್ತದ ವಿವಿಧ ಸೆಕ್ಟರ್ನಲ್ಲಿ, ರೈಲ್ವೆ ಇರಬಹುದು, ಪವರ್ ಸೆಕ್ಟರ್ ಇರಬಹುದು, ಅದೆಲ್ಲಕ್ಕೆ ಸಂಬಂಧಪಟ್ಟಂಥ ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟ ಪ್ರಾಜೆಕ್ಟನ್ನು ಅತಿ ವೇಗವಾಗಿ ಕಂಪ್ಲೀಟ್ ಮಾಡೋದಕ್ಕೆ ಎಲ್ಲ ರಾಜ್ಯಗಳ ಚೀಫ್ ಸೆಕ್ರೆಟರಿ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಎಲ್ಲ ಪ್ರಮುಖರನ್ನು ಕರೆದು ಮೀಟಿಂಗ್ ಮಾಡಿ ದೇಶವ್ಯಾಪಿ ಈ 85 ಲಕ್ಷ ಕೋಟಿ ಪ್ರಾಜೆಕ್ಟ್ಸು ಮಿಂಚಿನ ವೇಗದಲ್ಲಿ ಮುಗಿಸೋದಕ್ಕೆ ಇಲಾಖಾವಾರು ಕೋಆರ್ಡಿನೇಷನನ್ನು ಖಚಿತಪಡಿಸ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡ್ತಿರೋದ್ರಿಂದ ಭಾರತದಲ್ಲಿ ನಿಜವಾದ ಬದಲಾವಣೆ. ಕರ್ನಾಟಕದಲ್ಲಿ ಎಷ್ಟೇ ಹೆದ್ದಾರಿಗಳು ಆಗಿರೋದು. ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ನ ಸಚಿವರು, ಲೋಕೋಪಯೋಗಿ ಸಚಿವರು, ಅವರು ಮುಕ್ತವಾಗಿ ಶ್ಲಾಘಿಸಿದರು ಕೇಂದ್ರ ಸರ್ಕಾರದ ಹೆದ್ದಾರಿ ಮಾಡಿದಂಥ ರೀತಿಯನ್ನು. ಪಕ್ಷಾತೀತವಾಗಿ ಅದನ್ನು ಒಪ್ಕೊಳ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಪೋರ್ಟ್ಸು, ಏರ್ಪೋರ್ಟ್ಸು, ಸಣ್ಣ ಸಿಟಿಗಳಲ್ಲೂ ಕೂಡ ಇವತ್ತು ಈ ರೀತಿ ಏರ್ಪೋರ್ಟ್ ಆಗುತ್ತೆ ಅಂತ ಯಾರೂ ಕಲ್ಪಿಸ್ಕೊಂಡೂ ಇರಲಿಲ್ಲ. ಅದೆಲ್ಲ ಸಾಧ್ಯವಾಗಿದ್ದು ಕೇಂದ್ರ ಸರ್ಕಾರದ ಇಚ್ಛಾಶಕ್ತಿಯಿಂದ ಮತ್ತು ಕನಸು ಕಂಡಿದ್ರಿಂದ. ಜನ ಆಡ್ಕೊಂಡ್ರು, ಕನಸು ಕಂಡಿದ್ರಿಂದ ನನಸು ಮಾಡೋದಕ್ಕಾದರೂ ದಾರಿ ಓಪನ್ ಆಯಿತು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಭಾರತೀಯರಿಗೆ ಇದು ಎಂಥ ಸುದ್ದಿ ಅಂದರೆ ಬಹಳ ಒಳ್ಳೆಯ ಸ್ಟಾರ್ಟ್ ಹೊಸ ವರ್ಷದಂದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.